ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗಾನ ಕೋಗಿಲೆ ಎಸ್ ಜಾನಕಿ ಭಾರತೀಯ ಚಿತ್ರರಂಗ ಕಂಡ ಶ್ರೇಷ್ಠ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರು. 5 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ಸುಮಧುರ ಕಂಠದಿಂದ ಕೋಟ್ಯಾಂತರ ಸಂಗೀತಾಭಿಮಾನಿಗಳ ಮನಗೆದ್ದ ಈ ಮಹಾನ್ ಗಾಯಕಿಯ ಜೀವನದಲ್ಲಿ ಅನೇಕರಿಗೆ ತಿಳಿಯದ ಒಂದು ಸುಂದರ ಪ್ರೇಮ ಕಥೆಯೂ ಇದೆ. ಒಂದೇ ಒಂದು ಫೋಟೋ, ಆ ಒಂದು ಫೋಟೋವೇ ಅವರ ಜೀವನದ ದಿಕ್ಕನ್ನೇ ಬದಲಿಸಿತು ಅಂದ್ರೆ ಅತಿಶಯೋಕ್ತಿಯಲ್ಲ. ಹೌದು, ಬಾಲ್ಯದಲ್ಲಿಯೇ ಹೈದರಾಬಾದ್ನಲ್ಲಿ ತಮ್ಮ ಚಿಕ್ಕಪ್ಪ ಚಂದ್ರಶೇಖರ್ ಅವರ ಜೊತೆಗೆ ವಾಸಿಸುತ್ತಿದ್ದ ಜಾನಕಿ ಅವರ ನಾಟಕ ತಂಡದಲ್ಲಿ ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನ ಹಾಡಿ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ರು. ಒಂದು ದಿನ ಚಿಕ್ಕಪ್ಪನ ಜೇಬಿನಿಂದ ಒಬ್ಬ ಯುವಕನ ಫೋಟೋ ಕೆಳಗೆ ಬೀಳುತ್ತೆ. ಆ ಯುವಕನ ಹೆಸರು ರಾಮ್ ಪ್ರಸಾದ್. ಆ ಫೋಟೋ ನೋಡಿದ ಕ್ಷಣವೇ ಜಾನಕಿ ಅವರ ಮನಸ್ಸಿನಲ್ಲಿ ವಿಚಿತ್ರವಾದ ಭಾವನೆ ಮೂಡುತ್ತೆ. ಯಾರಿಗೂ ತಿಳಿಯದಂತೆ ಆ ಫೋಟೋವನ್ನ ಬಚ್ಚಿಟ್ಟುಕೊಂಡ ಅವರು ಇವರೇ ನನ್ನ ಜೀವನ ಸಂಗಾತಿಯಾಗಬೇಕು ಅಂತ ಮನಸ್ಸಿನಲ್ಲೇ ನಿರ್ಧರಿಸಿದ್ರಂತೆ. ನಂತರದ ದಿನಗಳಲ್ಲಿ ಈ ಘಟನೆ ನೆನಪಿಸಿಕೊಂಡ ಜಾನಕಿ ಅವರೊಂದಿಗೆ ನನಗೆ ಜನ್ಮ ಜನ್ಮಾಂತರದ ಸಂಬಂಧವಿದ್ದಂತೆ ಅನ್ನಿಸ್ತು ಅಂತ ಹೇಳಿಕೊಂಡಿದ್ದಾರೆ. ನೋಡಿ, ವಿಧಿಯಾಟವೂ ವಿಚಿತ್ರ. ಕೆಲವೇ ದಿನಗಳ ಬಳಿಕ ಚಿಕ್ಕಪ್ಪನ ಮೂಲಕವೇ ರಾಮ್ ಪ್ರಸಾದ್ ಅವರ ಪರಿಚಯ ಜಾನಕಿ ಅವರಿಗೆ ಆಗತ್ತೆ. ಆ ಪರಿಚಯ ನಿಧಾನವಾಗಿ ಸ್ನೇಹವಾಗಿ ನಂತರ ಪ್ರೀತಿಯಾಗಿ ಅರಿಯಿತು. ಆ ಸಮಯದಲ್ಲೇ ರಾಮ್ ಪ್ರಸಾದ್ ಜಾನಕಿ ಅವರ ಗಾಯನ ಪ್ರತಿಭೆಯನ್ನ ಗುರುತಿಸಿದ್ರು. ಈ ಹುಡುಗಿ ನಾಟಕಗಳಲ್ಲಿ ಮಾತ್ರ ಹಾಡುವವರಲ್ಲ, ಮುಂದೆ ಭಾರತೀಯ ಚಿತ್ರರಂಗವೇ ಹೆಮ್ಮೆ ಪಡುವ ಗಾಯಕಿ ಆಗ್ತಾರೆ ಅಂತ ಹೇಳಿದ್ರಂತೆ. ಆ ಮಾತು ಮುಂದೆ ಅಕ್ಷರಶಃ ನಿಜವಾಯಿತು. ಎಸ್ ಜಾನಕಿ ಅವರಿಗೆ ಕೇವಲ ಜೀವನ ಸಂಗಾತಿಯಾಗುವುದಷ್ಟೇ ಅಲ್ಲ, ಅವರ ಕನಸುಗಳಿಗೆ ಬೆನ್ನೆಲುಬಾಗಿ ನಿಂತ ವ್ಯಕ್ತಿಯು ರಾಮ್ ಪ್ರಸಾದ್ ಆಗಿದ್ರು. ಚಿತ್ರರಂಗದಲ್ಲಿ ಅವಕಾಶಗಳಿಗಾಗಿ ಹೋರಾಟ ನಡೆಸ್ತಾ ಇದ್ದ ದಿನಗಳಲ್ಲಿ ಅವರು ಜಾನಕಿ ಅವರಿಗೆ ಆತ್ಮವಿಶ್ವಾಸ ತುಂಬುತ್ತಾ ಇದ್ರು. ಪ್ರತಿಯೊಂದು ಹೊಸ ಹಾಡು, ಪ್ರತಿಯೊಂದು ರೆಕಾರ್ಡಿಂಗ್ ಹಾಗೂ ಪ್ರತಿಯೊಂದು ಯಶಸ್ಸಿನ ಹಿಂದೆ ಅವರ ಮೌನ ಬೆಂಬಲವೂ ಇತ್ತು ಅಂತ ಎಸ್ ಜಾನಕಿ ಹಲವು ಸಂದರ್ಶನಗಳಲ್ಲಿ ಪ್ರೀತಿಯಿಂದ ಹೇಳಿಕೊಂಡಿದ್ರು. ಎಸ್ ಜಾನಕಿ ಅವರು ಹಾಡಿದ ಪ್ರತಿಯೊಂದು ಹಾಡನ್ನ ರಾಮ್ ಪ್ರಸಾದ್ ಮೆಚ್ಚಿಕೊಳ್ತಾ ಇದ್ರು. ಅದರಲ್ಲೂ ರಸಿಕಾ ಬಾಲಂ ಹಾಡು ಅವರಿಗೆ ಅತ್ಯಂತ ಇಷ್ಟವಾಗಿತ್ತು. ಜಾನಕಿ ಎಷ್ಟೇ ಬ್ಯುಸಿ ಗಾಯನ ಜೀವನ ನಡೆಸ್ತಾ ಇದ್ರು, ತಮ್ಮ ಕುಟುಂಬಕ್ಕೆ ಸಮಯ ನೀಡುವಂತೆ ರಾಮ್ ಪ್ರಸಾದ್ ಯಾವಾಗ್ಲೂ ಪ್ರೋತ್ಸಾಹಿಸ್ತಾ ಇದ್ರು. ಇಬ್ಬರ ನಡುವಿನ ಪರಸ್ಪರ ಗೌರವ ಮತ್ತು ಅರ್ಥೈಸಿಕೊಳ್ಳುವ ಗುಣವೇ ಅವರ ದಾಂಪತ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಿತು. ಕೊನೆಗೆ 1959ರಲ್ಲಿ ಈ ಜೋಡಿ ವಿವಾಹವಾಯಿತು. ಬಳಿಕ ಅವರಿಗೆ ಮುರಳಿ ಕೃಷ್ಣ ಎಂಬ ಮಗ ಜನಿಸಿದ್ರು. ವೃತ್ತಿ ಜೀವನದಲ್ಲಿ ಜಾನಕಿ ಅದೆಷ್ಟೇ ಎತ್ತರಕ್ಕೇರಿದ್ರು ಅವರ ಹಿಂದೆ ಸದಾ ರಾಮ್ ಪ್ರಸಾದ್ ಅವರ ಬೆಂಬಲವಿತ್ತು ಅಂತ ಅನೇಕ ಸಂದರ್ಶನಗಳಲ್ಲಿ ಕೃತಜ್ಞತೆಯಿಂದ ಸ್ಮರಿಸಿದ್ದು ಉಂಟು. ವೈಯಕ್ತಿಕ ಬದುಕಿನಲ್ಲೂ ಎಸ್ ಜಾನಕಿ ಅತ್ಯಂತ ಸರಳ ವ್ಯಕ್ತಿತ್ವದವರಾಗಿದ್ರು. ಪ್ರಶಸ್ತಿ, ಜನಪ್ರಿಯತೆ ಮತ್ತು ಯಶಸ್ಸು ಹೆಚ್ಚಾದ್ರೂ ಅವರ ಬದುಕಿನಲ್ಲಿ ಅಹಂಕಾರಕ್ಕೆ ಜಾಗ ಇರಲಿಲ್ಲ. ಸಂಗೀತವೇ ತಮ್ಮ ಜೀವನ, ಅಭಿಮಾನಿಗಳ ಪ್ರೀತಿಯೇ ತಮ್ಮ ದೊಡ್ಡ ಸಂಪತ್ತು ಎಂದು ಅವರು ಹಲವು ಬಾರಿ ಹೇಳಿಕೊಂಡಿದ್ರು. ಸಾಮಾನ್ಯ ಕುಟುಂಬದಿಂದ ಬಂದ ಎಸ್ ಜಾನಕಿ ನಂತರ ಭಾರತೀಯ ಸಂಗೀತ ಲೋಕದ ದಂತಕಥೆಯಾಗಿ ಬೆಳೆದ್ರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಸುಮಾರು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನ ಹಾಡಿದ್ದಾರೆ. ವಿವಿಧ ಮೂಲಗಳ ಪ್ರಕಾರ ಅವರು 47,000ಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಮೃದು ಪ್ರೇಮ ಗೀತೆಗಳಿಂದ ಹಿಡಿದು ಭಾವಗೀತೆ, ಭಕ್ತಿಗೀತೆ, ಜಾನಪದ, ಶಾಸ್ತ್ರೀಯ ಸ್ಪರ್ಶದ ಹಾಡುಗಳು ಹಾಗೆ ವೇಗದ ಚಿತ್ರಗೀತೆಗಳವರೆಗೆ ಎಲ್ಲ ರೀತಿಯ ಹಾಡುಗಳನ್ನ ಸಮಾನ ನೈಪುಣ್ಯದಿಂದ ಹಾಡಿದ ಅಪರೂಪದ ಗಾಯಕಿ ಇವರು. ಅವರ ಗಾಯನಕ್ಕಾಗಿ 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, ಹಲವು ರಾಜ್ಯ ಸರ್ಕಾರಗಳ ಅತ್ಯುತ್ತಮ ಗಾಯಕಿ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಗೌರವಗಳು ಅವರಿಗೆ ಲಭಿಸಿವೆ. ದಕ್ಷಿಣ ಭಾರತದ ಎಲ್ಲ ಪ್ರಮುಖ ಚಿತ್ರರಂಗಗಳಲ್ಲಿ ಅವರು ಅಗ್ರಗಣ್ಯ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದು ಹಲವು ತಲೆಮಾರಿನ ನಟಿಯರಿಗೆ ತಮ್ಮ ಧ್ವನಿಯನ್ನ ನೀಡಿದ್ದಾರೆ.
ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಅಮೋಘ ಕೊಡುಗೆಯಿಂದಲೇ ಅವರನ್ನ ಅಭಿಮಾನಿಗಳು ಪ್ರೀತಿಯಿಂದ ಗಾನ ಕೋಗಿಲೆ ಎಂದು ಕರೆಯುತ್ತಾರೆ. ವೇದಿಕೆಗಳ ಮೇಲೆ ಲಕ್ಷಾಂತರ ಜನರನ್ನ ತಮ್ಮ ಕಂಠದಿಂದ ಮೋಡಿ ಮಾಡಿದ ಎಸ್ ಜಾನಕಿ ಅವರ ಹೃದಯವನ್ನ ಮಾತ್ರ ಒಂದು ಪುಟ್ಟ ಫೋಟೋ ಗೆದ್ದಿತ್ತು. ಆ ಫೋಟೋದಲ್ಲಿದ್ದ ಯುವಕನೇ ಮುಂದೆ ಅವರ ಜೀವನ ಸಂಗಾತಿಯಾದದ್ದು ನಿಜಕ್ಕೂ ವಿಧಿಯ ಅದ್ಭುತ ಆಟವೇ ಸರಿ. ಇಂದು ಎಸ್ ಜಾನಕಿ ಅವರ ಹಾಡುಗಳು ಕಾಲವನ್ನ ಮೀರಿ ಜೀವಂತವಾಗಿವೆ. ಆದರೆ ಅವರ ಸಂಗೀತದಷ್ಟೇ ಸುಂದರವಾಗಿದ್ದ ಅವರ ಪ್ರೇಮ ಕಥೆಯು ಅಷ್ಟೇ ಸ್ಫೂರ್ತಿದಾಯಕವಾಗಿದೆ. ನಿಜವಾದ ಪ್ರೀತಿ ಅಂದ್ರೆ ಒಬ್ಬರ ಕನಸುಗಳನ್ನ ನಂಬೋದು, ಅವರ ಯಶಸ್ಸಿಗೆ ಬೆಂಬಲವಾಗಿ ನಿಲ್ಲುವುದು ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲೂ ಜೊತೆಯಾಗಿರುವುದು ಅನ್ನೋದನ್ನ ಎಸ್ ಜಾನಕಿ ಮತ್ತು ರಾಮ್ ಪ್ರಸಾದ್ ಅವರ ಬದುಕು ಸಾರುತ್ತೆ. ಪ್ರೇಮ ಅಂದ್ರೆ ಕೇವಲ ಭೇಟಿಯಾಗೋದು ಅಥವಾ ಮಾತುಕತೆ ನಡೆಸೋದಷ್ಟೇ ಅಲ್ಲ. ಕೆಲವೊಮ್ಮೆ ಒಂದು ನೋಟ, ಒಂದು ನಂಬಿಕೆ ಮತ್ತು ಒಬ್ಬ ವ್ಯಕ್ತಿಯ ಮೇಲಿನ ಅಚಲ ವಿಶ್ವಾಸವೇ ಇಡೀ ಜೀವನದ ಸುಂದರ ಕಥೆಯಾಗುತ್ತೆ ಅನ್ನೋದಕ್ಕೆ ಎಸ್ ಜಾನಕಿ ಮತ್ತು ರಾಮಪ್ರಸಾದ್ ಅವರ ಈ ಅಪರೂಪದ ಪ್ರೇಮ ಕಥೆ ಅತ್ಯುತ್ತಮ ಉದಾಹರಣೆಯಾಗಿದೆ.